ಅನ್ನುವಂಥ ಹಂತಕ್ಕೆ ಬಂದು ನಿಂತಿದ್ದಾರೆ. ಹೀಗಾಗಿ ಒಟ್ಟಾರೆಯಾಗಿ ಯುವಕರು ದೂರ ಸರಿತಾರೆ, ಯುವತಿಯರು ದೂರ ಸರಿತಾ ಇದ್ದಾರೆ. ಇವೆಲ್ಲನೂ ಘಟನೆಗಳಾಗಿದ್ದರಿಂದಾಗಿ ಮತ್ತು ರೈತರಿಗೂ ಅನ್ಯಾಯ ಆಗಿದೆ, ಅವರು ಹೋರಾಟ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರೆಲ್ಲರೂ ದೂರ ಸರಿಯೋದ್ರಿಂದಾಗಿ 2029 ಹೆಚ್ಚು ಕಡಿಮೆ ರಾಹುಲ್ ಗಾಂಧಿಯವರ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ಬೋದಾ, ಅವ್ರ ಜೊತೆಗಾರ ಬರ್ಬೋದಾ, ಇಂಡಿಯಾ ಸಂಘಟನೆ ಬರ್ಬೋದಾ ಅನ್ನೋಂಥ ಚರ್ಚೆಗಳು ಜೋರು ನಡೀತಾ ಇದ್ದಾವೆ. ಮತ್ತು ಈಗಾಗಲೇ ಹೇಳಿದಂಗೆ ನಿಷೇಧಂತೆ ಹೇರುವುದಿಲ್ಲ, ಅದನ್ನು ಬಿ ಜೆ ಪಿಗೆ ಏನು ಹೇಳಿದ್ರು ಮಾಡೋದಿಲ್ಲ ಇವರು. ಯಾಕಂದ್ರೆ ಈಗಾಗಲೇ ಇತಿಹಾಸ 2 ಸಲ ನಿಷೇಧ ಹೇರಿ ಏನಾಗಿತ್ತು ಗೊತ್ತದ. ನಮ್ಮ ಹಿಂದಿನ ಎಪಿಸೋಡದ್ರು ಇದನ್ನು ಮಾಡಿದ್ವಿ ನಿಮ್ಗೆ. ನಿಷೇಧ ಹೇರು ಸುಳ್ಳ, ಆದ್ರೆ ಎಷ್ಟು ಸಾಧ್ಯ ಅಷ್ಟು ನೈತಿಕವಾಗಿ ಈಗ ಹಿಂಗೆ ಈಗ ಹೇಳ್ಕೊತ ಬಂದ್ರಲ್ಲ, ಕೇವಲ ಗಾಂಧಿ ಒಬ್ಬರನ್ನ ಸಿಗ್ತಾರೆ ಎಲ್ಲರೂ ಹೋರಾಟ ಮಾಡಿದಾರೆ ಅಂತ ಹೇಳ್ತಾ ಗಾಂಧೀಜಿಯವ್ರನ್ನ ಡ್ಯಾಮೇಜ್ ಮಾಡುವಂಥ ಕೆಲಸ ಮಾಡಿದಾರಲ್ಲ, ಅದೇ ಕೆಲಸವನ್ನು ಕಾಂಗ್ರೆಸ್ ಇವತ್ತು ಬಿ ಜೆ ಪಿ ಮತ್ತು RSS ಡ್ಯಾಮೇಜ್ ಮಾಡುವಂಥ ಕೆಲಸವನ್ನು ಮಾಡಲಿಕ್ಕತ್ತದ. ಇದರಲ್ಲಿ ಎಷ್ಟು ಮಾಡಿ ಅವರು ಯಶಸ್ವಿ ಆಗ್ತಾರೋ ಗೊತ್ತಿಲ್ಲ. ಬಟ್ ಜನ ಮೊದಲ ನಿಧಾನಕ್ಕೆ ಈ ಒಂದು RSS ಫೋಬೆ ಐತಿಲ್ಲ, ಆದರ್ಶದ ದೊಡ್ಡದಂತೇಳಿ ಅದನ್ನು ಜನ ಹೊರಗೆ ಬರ್ತಾ ಅಲ್ಲಿ ದೋಷಗಳಿದ್ದಾವಲ್ರಿ, ಇದು ಕಾಂಗ್ರೆಸ್ ಇನ್ನೊಂದು ರೂಪಲ್ರಿ ಅನ್ನೋದು ಮಾತು ಕೇಳಿ ಬರ್ತಾ ಇದ್ದಾವೆ. ಇದೊಂದು ಏನಪ್ಪ ಅಂತಂದ್ರೆ ನಮ್ಮ ಬಿ ಜೆ ಪಿ ಸರ್ಕಾರಕ್ಕೆ, ಅದರಲ್ಲೂ ಮೋದಿ ಸರ್ಕಾರಕ್ಕೆ ದೊಡ್ಡ ಹಿನ್ನಡೆ ಅಂತ ಹೇಳ್ಬೇಕಾಗಿದೆ. ಏನೂ ಇರಲಿ ನೋಡ್ರಿ ಏನಾಗ್ತಾರೆ ಮುಂದಿನದಲ್ಲಿ ಅಂತ ಹೇಳ್ತಾ ವಿದೇಶಿ ದೇಣಿಗೆ ಈ RSS ಎಲ್ಲಿದು ಬರ್ತದೆ, ಇಲ್ಲಿ ದೇಣಿಗೆ ಎಲ್ಲಿದು ಬರ್ತದೆ ಅನ್ನೋದನ್ನು ಈ ಪ್ರಶ್ನೆ ಕೇಳುವಂಥ ಒಂದು ಮುಹಿಮ್, ಒಂದು ಚಳವಳಿ ಶುರು ಎಲ್ಲ ಸಾಧ್ಯಗಳಿದಾವೆ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥ ತಿಳಿಸಿ ತರಬಹುದು. ಸತ್ಯ ಕೈಗೊಂಡು ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.